ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಾ ಜಗದೀಶ್ ವ್ಲಾಗ್ಸ್. ಸೊ ಮಾರ್ನಿಂಗ್ 7 o'clock ಆಗಿದೆ ಆ್ಯಂಡ್ ಶೋ ಡೇ ಇವತ್ತು ಫೈನಲಿ. ಈ ದಿನಕ್ಕೋಸ್ಕರ ವೆಯ್ಟ್ ಮಾಡಿದ್ದು ಇಷ್ಟು ದಿನ. ಆ್ಯಂಡ್ ಜಗದೀಶ್ ಅವರು ಆಲ್ರೆಡಿ ಒಂದು ಮೀಲ್ ತಿಂತಾ ಇದ್ದಾರೆ, ಕಾರ್ಬ್ ಲೋಡ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಡುಮೋ. ಹಲೋ, ವೆಲ್ಕಮ್ ಟು ಶೋ ಡೇ. ವಿ ಆರ್ ವೆರಿ ಎಕ್ಸೈಟೆಡ್. ಸೊ ಬೆಳಗ್ಗೆ ಫಸ್ಟ್ ಮೀಲ್ ತೊಗೋತಾ ಇದ್ದಾರೆ ಆ್ಯಂಡ್ ಮೀಲ್ಸ್ ಪ್ಯಾಕ್ ಕೂಡ ಮಾಡ್ಕೋತಾ ಇದ್ದೀನಿ. ನಂದು ರೆಡಿಯಾಗಾಯಿತು ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಎಷ್ಟೊತ್ತಿಗೆ ಹೋಗೋದು ಶೋ? ಎಷ್ಟೊತ್ತಿಗೆ ನಿಮ್ಮ ಕ್ಯಾಟಗರಿ? ಸೊ ಬೆಳಗ್ಗೆ ಅರೌಂಡ್ 11:30 ಇರೋದ್ರಿಂದ ಫಸ್ಟ್ ಮೀಲ್ ಸ್ವಲ್ಪ ಬೇಗನೆ ತಗೋತಾ ಇದ್ದೀವಿ. ಆಮೇಲೆ ಮೆನ್ಯೂಗೆ ಹೋಗಬೇಕು ಬೇಗ, ಅರೌಂಡ್ 8:30ಗೆ. ಅಲ್ಲಿ ಒಂದ್ಸಲ ಕೋಚ್ ಫಿಸಿಕ್ನ ನೋಡಿ ನೆಕ್ಸ್ಟ್ ಮೀಲ್ ಏನು ಅಂತ ಹೇಳ್ತಾರೆ. ಸೂಪರ್ ಎಕ್ಸೈಟೆಡ್. ದಟ್ಸ್ ದ ಹೇರ್ ಬ್ರೇಡ್ಸ್. ಬನ್ನಿ ಹೋಗೋಣ. ನೀವು ಹೋಗಿ ಅಲ್ಲಿ ಕಂಟಿನ್ಯೂ ದ ವ್ಲಾಗ್. ಎಲ್ಲ ರೆಡಿ ಆದಮೇಲೆ ನಿಂತ್ಕೊ ಅಂತ ಕೇಳಿದ್ರು, ಮೇ ಬಿ ಹಗ್ ಮಾಡಿ ಆಲ್ ದ ಬೆಸ್ಟ್ ಹೇಳು ಅಂತ ಕೇಳ್ತಾರೆ ಅಂದ್ಕೊಂಡೆ. ಬಟ್ ನೋಡಿದರೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರು. ಯೂಶ್ವಲಿ ಅವರಿಗೊಂದು ಹ್ಯಾಬಿಟ್ ಇದೆ, ಶೋ ಮುಂಚೆ ಅವ್ರ ಅಮ್ಮ ಅಥವಾ ಅವ್ರ ಕೋಚ್ ಹತ್ರ ಆಶೀರ್ವಾದ ತೊಗೊಳ್ಳೋದು. ಬಟ್ ಈ ಸರಿ ಯಾರೂ ಇರಲಿಲ್ಲ ಅಂತ ನನ್ನ ಬ್ಲೆಸ್ಸಿಂಗ್ಸ್ ತೊಗೊಂಡ್ರು. ಬಟ್ ನಾನು ಬ್ಲೆಸ್ಸಿಂಗ್ಸ್ ಅಂತ ಹೇಳಲ್ಲ, ವಿಶಸ್ ಅಂತ ಹೇಳ್ತೀನಿ. ದಿಸ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ 12 million ನೋಡಿದೆ, ವೈರಲ್ ಆಗಿದೆ. ತುಂಬ ಜನ ಪಾಸಿಟಿವ್ ಆಗಿ ಮತ್ತು ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡಿದ್ದಾರೆ. ಸನಾತನ ಧರ್ಮದಲ್ಲಿ ಪತ್ನಿನ ಯಾವ ಥರ ರೆಸ್ಪೆಕ್ಟ್ ಮಾಡ್ತಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀರಾ ಅಂತ ಕಂಪೇರ್ ಮಾಡಿದ್ದೀರಾ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಆಡಿಟೋರಿಯಂ ರೀಚ್ ಆಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವರು ಇರೋ ಎಲ್ಲ ಬಂದು ಮಾತಾಡಿಸ್ತಿದ್ರು ಮತ್ತು ಆಲ್ ದ ಬೆಸ್ಟ್ ಅಂತ ಹೇಳ್ತಾಯಿದ್ರು ಜಗದೀಶ್ ಅವರಿಗೆ. ಆ್ಯಂಡ್ ಕೋಚ್ ಮುತ್ತುಜಾ ಸರ್ ಕೂಡ ಬಂದರು. ಸೊ ಅದಾದಮೇಲೆ ನಾವು ಬ್ಯಾಕ್ ಸ್ಟೇಜ್ಗೆ ಹೋದ್ವಿ. ಆ್ಯಕ್ಚುಲಿ ನನ್ನನ್ನು ಬ್ಯಾಕ್ ಸ್ಟೇಜಿಗೆ ಅಲೌ ಮಾಡಿಲ್ಲ, ಓನ್ಲಿ ಅಥ್ಲೀಟ್ಸ್ ಅಂತ ಹೇಳ್ತಿದ್ರು. ಸೊ ಬ್ಯಾಕ್ ಸ್ಟೇಜಲ್ಲಿ ಟ್ಯಾನ್ ಮಾಡಿರೋದು ಅದು ಇದು ಎಲ್ಲ ವೀಡಿಯೋಸ್ ಇಲ್ಲ. ಸೊ ಲಾಸ್ಟ್ ನೈಟ್ ಓವರ್ ನೈಟ್ ಟ್ಯಾನ್ ನಾನೇ ಮಾಡಿದ್ದೆ. ಬಟ್ ಸ್ಟೇಜ್ ಮೇಲೆ ಹೋಗೋಕ್ಕೂ ನಾನೇ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಸಪೋರ್ಟರ್ಸ್ ಯಾರೂ ಅಲೋ ಇಲ್ಲ ಅಂತ ಹೇಳಿದರು. ದಟ್ಸ್ ಓಕೆ. ನಾನು ಸ್ಟೇಜ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೆ, ಇವ್ರು ಯಾವಾಗ ಬರ್ತಾರೆ ಅಂತ. ಸೊ ಫೈನಲಿ ಹಿ ಇಸ್ ಆನ್ ದ ಸ್ಟೇಜ್. ಸೊ ನೋಡ್ಬೋದು ಕಂಡೀಷ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಿ ಈಸ್ ಡಾಮಿನೇಟಿಂಗ್ ದ ಓವರ್ ಆಲ್ ಕ್ಯಾಟಗರಿ ಇಟ್ ಸೆಲ್ಫ್. ಸೊ ಕಂಡೀಷ್ನಿಂಗ್ ಸೈಜ್ ವೈಸ್ ಎಲ್ಲನೂ ಡಾಮಿನೇಟ್ ಮಾಡ್ತಿದ್ರು. ಹಿ ವಾಸ್ ಬೆಸ್ಟ್ ಆನ್ ಹಿಸ್ ಫಾರ್ಮ್. ಆ್ಯಂಡ್ ಇಲ್ಲಿವರೆಗೂ ಪ್ರತಿ ಶೋ ಅಲ್ಲಿ ನಾವು ಇದನ್ನೇ ಹೇಳ್ತಾ ಇದ್ದೀವಿ, ಬಿಕಾಸ್ ವಿ ಹ್ಯಾವ್ ಬೀನ್ ಇಂಪ್ರೂವಿಂಗ್ ಆನ್ ಎವ್ರಿ ಶೋ. ಸೊ ಅಷ್ಟು ಕಂಡೀಷ್ನಿಂಗ್, ಅಷ್ಟು ಫಿಸಿಕ್, ಕಾರ್ಬ್ ಲೋಡಿಂಗ್ ಎಲ್ಲ ಪರ್ಫೆಕ್ಟಾಗಿತ್ತು. ಆ್ಯಂಡ್ ರಿಸಲ್ಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಬಂದಿಲ್ಲ, ಬಿಕಾಸ್ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದು ಆ್ಯಬ್ಸ್ ತೀರಾ ಟೈಟ್ ಆಗಿತ್ತು ಮತ್ತು ಕಂಪ್ಲೀಟ್ ಡ್ರೈ ಆಗಿಬಿಟ್ಟಿದ್ರು ಅಂತ. ಸೊ ಹೀಗೆ ಪ್ಲೇಸಿಂಗ್ 4th ಆಯಿತು. ಬಟ್ ನಮಗೆ ಸರ್ಟಿಫಿಕೇಟ್ ಸಿಕ್ಕಿರೋದು 3rd ಅಂತ ಕೊಟ್ಟಿದ್ದಾರೆ. ಸೊ ನಾವು ಅವ್ರು ಅನೌನ್ಸ್ ಮಾಡಿದ್ದನ್ನು ಕನ್ಸಿಡರ್ ಮಾಡಬೇಕಾ ಅಥವಾ ಸರ್ಟಿಫಿಕೇಟ್ ಕೊಟ್ಟಿರೋದನ್ನು ಕನ್ಸಿಡರ್ ಮಾಡಬೇಕಾ ಗೊತ್ತಿಲ್ಲ. ಸೊ ಅದಾದಮೇಲೆ ಲಾಸ್ಟಲ್ಲಿ ಮೆನ್ಸ್ ಫಿಸಿಕ್ ಓವರ್ ಆಲ್ ಚಾಂಪಿಯನ್ಸ್ ಏನಿದೆ, ಸೊ ಎಲ್ಲ ಕ್ಯಾಟಗರೀಸ್, ಪ್ರೋ ಲೆವೆಲ್ ಅಥ್ಲೇಟ್ಸ್ ಎಲ್ಲರಿಗೂ ಸೊ ವಿನ್ ಆದವರಿಗೆ ನ್ಯಾಷನಲ್ ಆ್ಯಂಥಮ್ ಹಾಕಿ ಪ್ರೋ ಕಾರ್ಡ್ನ ಪ್ರೊವೈಡ್ ಮಾಡ್ತಾರೆ. ಸೊ ಈ ಒಂದು ಮೂಮೆಂಟ್ಗೋಸ್ಕರನೇ ನಾವು ಅಷ್ಟು ವೆಯ್ಟ್ ಮಾಡಿದ್ದು, ಅಷ್ಟು ಎಕ್ಸೈಟ್ ಆಗಿದ್ದು. ಇಟ್ಸ್ ಓಕೆ, ವಿ ಆರ್ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಆಫ್ಟರ್ ಶೋ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿ ಪಲ್ಯ ಮಾಡಿದ್ದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಆರಾಮಿದ್ದೀನಿ, ಚೆನ್ನಾಗಿ ತಿನ್ಕೊಂಡು. ಶೋ ಹೇಗಾಯಿತು? ಶೋ ಎಕ್ಸ್ಪೆಕ್ಟೆಡ್ ಆಗಿ ರಿಸಲ್ಟ್ಸ್ ಬಂದಿಲ್ಲ, ಆದರೆ ನಮ್ಮದು ಬೆಸ್ಟ್ ಫಿಸಿಕ್ ಇವತ್ತಿನವರೆಗೂ ಏನಿದೆ ಆ ಫಿಸಿಕ್ನ ಶೋಕೇಸ್ ಮಾಡಿದ್ದೀವಿ. ಇಂಪ್ರೂವ್ಡ್ ಫಿಸಿಕ್ಕು, ಇಂಪ್ರೂವ್ಡ್ ಕಂಡೀಷ್ನಿಂಗ್, ಪೋಸಿಂಗ್, ಪ್ರೆಸೆಂಟೇಷನ್ ಎಲ್ಲನೂ ನಮ್ದು 100% ಕೊಟ್ಟಿದ್ದೀವಿ. ರಿಸಲ್ಟ್ಸ್ ನಮ್ಗೆ ಬೇಕಾದಾಗ ಬಂದಿಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಇಂಪ್ರೂವ್ ಮಾಡಿ ಡಾಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬ್ರೇಕ್ಫಾಸ್ಟ್ ದೋಸೆ. ಜಗದೀಶ್ ಅವ್ರ ಫೇವ್ರೆಟ್ ಬ್ರೇಕ್ಫಾಸ್ಟು ದೋಸೆ ಚಟ್ನಿ ಪಲ್ಯ. ಸೊ ಅದು ಮಾಡಿಕೊಟ್ಟಿದ್ದೆ, ತಿಂದರು. ಸೊ ಇವತ್ತು 2 ಶೂಟ್ ಇದೆ, ಶಿವಮ್ ಮತ್ತು ಅಭಿಷೇಕ್ ಅಂತ. ಬೆಳಗ್ಗೆ 6 ಗಂಟೆಗೆ ಬೀಚ್ ಶೂಟ್ ಹಿಡಿದ್ರು, ಆಗಲಿಲ್ಲ. ನಿದ್ದೆ ಕಮ್ಮಿ ಆಯಿತು, ಮಲಗಿದೆ ಒಂದು 3:30 ಆಗೋಗಿತ್ತು. ಸೊ ತಿನ್ನೋದನ್ನು ಕಂಟ್ರೋಲು ಮಾಡೋಕ್ಕಾಗ್ತಾಯಿಲ್ಲ. ಬೇಗ ಶೂಟ್ ಮುಗಿಸಿ ಸ್ವಲ್ಪ ಚೆನ್ನಾಗಿ ತಿಂದು ನಾಳೆ ಬೆಳಗ್ಗೆ ಹೊರಡಬೇಕು. ಮೋಸ್ಟ್ಲಿ ಒಂದು ಬೀಚ್ ಶೂಟು, ಒಂದು ಇಂಡೋರ್ ಶೂಟ್ ಮಾಡಿಸ್ತಾ ಇದ್ದೀನಿ.
ಅದಕ್ಕೆ ಸ್ವಲ್ಪನೇ ಕಂಟ್ರೋಲ್ ಮಾಡ್ತಾ ಇದ್ದೀನಿ ತಿನ್ನೋದನ್ನು. ಆ್ಯಕ್ಚುಲಿ ಶೋ ಮುಗಿದ್ಮೇಲೆ ಅವ್ರಿಗೆ ಫೇವ್ರೆಟ್ಸ್ ಏನೇನಿರುತ್ತೆ ಎಲ್ಲ ತಿಂತಾರೆ. ಬಟ್ ಇವತ್ತು ಸ್ವಲ್ಪ ಕಡಿಮೆ ದೋಸೆ ಚಟ್ನಿ ಪಲ್ಯ ಬೇಕು ಅಂತಂದರು. ಆರ್ಡರ್ ಮಾಡೋಣ ಅಂತ ಝೊಮ್ಯಾಟೊ ಓಪನ್ ಮಾಡಿದೆ. ಬಟ್ ನಾರ್ತ್ ಇಂಡಿಯಾದಲ್ಲಿ ಬಂದುಬಿಟ್ಟು ಸೌತ್ ಇಂಡಿಯನ್ ಫುಡ್ ಆರ್ಡರ್ ಮಾಡೋದು ನನಗೆ ಯಾಕೋ ಸರಿ ಅನಿಸಿಲ್ಲ. ಅದಕ್ಕೆ ಝೆಪ್ಟೋ ಇದೆಲ್ಲ ಸೇವಿಯರ್ ಝೆಪ್ಟೋಲಿ ದೋಸೆ ಹಿಟ್ಟು ಎಲ್ಲ ಆರ್ಡರ್ ಮಾಡಿ ತರಿಸಿ ದೋಸೆ ಚಟ್ನಿ ಪಲ್ಯ ಮಾಡಿದ್ದು. ಸೊ ಹಾಗೆ ಐ ಆಮ್ ಗೋಯಿಂಗ್ ಟು ಈಟ್ ನಾವು. ಶೂಟ್ ಕೊಟ್ಟಿದ್ದೀವಿ ಆ್ಯಂಡ್ ನೋಡಿ ಪ್ಲಮ್ ಕೇಕ್ ತಿಂತಾ ಇದ್ದಾರೆ. ಕಂಟ್ರೋಲ್ ಮಾಡ್ತಾ ಇದ್ದೀನಿ ಇನ್ನು. ಹೌದು, 2 ಶೂಟ್ ನಾನು ಬ್ಲೋಟ್ ಆಗ್ಬಿಡ್ತೀನಿ ಅಂತ ಆಲ್ರೆಡಿ ಬ್ಲೋಟ್ ಆಗ್ಬಿಟ್ಟಿದ್ದೀನಿ ಜಾಸ್ತಿ ತಿನ್ನೋದ್ರಿಂದ. ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ಶೂಟ್ ಇರೋದು ಅಂಧೇರಿಲಿ. ಒಂದು ಇಂಡೋರ್ ಶೂಟ್ ಇದೆ, ಇನ್ನೊಂದು ಔಟ್ಡೋರ್ ಬೀಚ್ ಶೂಟ್ ಇದೆ. ಶೂಟ್ ಕ್ಲಿಪ್ಸ್ ಎಲ್ಲ ನಾನು ಹಾಕ್ತೀನಿ ನೋಡಿ. ನೆನ್ನೆ ಸ್ಟೇಜ್ ಮೇಲೆ ನೋಡೋದಕ್ಕಿಂತ ಇನ್ನೂ ಒಂದು 5 kg ಸರಿಯಾಗಿ ಹೇಳ್ತೀನಿ. ಈಗ ಮಿನಿಮಮ್ ಒಂದು 3 5 kg ಗೈನ್ ಆಗ್ಬಿಟ್ಟಿರ್ತೀನಿ. ಒಂದೇ ನೈಟಲ್ಲಿ. ಈಗ ಆ್ಯಪಲ್ಲು. ಓಕೆ ಬಾಯ್. ನಾವು ಹೊರಟಿದ್ದು ಅಂಧೇರಿಗೆ. ಸೊ ನಾವು ಇದ್ದಿದ್ದ ಪ್ಲೇಸಿಂದ ಅಲ್ಲಿಗೆ ಒಂದು 20-25 ಮಿನಿಟ್ಸ್ ಆಗುತ್ತೆ. ಅವ್ರು ಆ್ಯಕ್ಚುಲಿ ಮಾರ್ನಿಂಗ್ 6:30ಗೆ ಕಾಲ್ ಮಾಡಿ ಬನ್ನಿ ಬೀಚ್ ಶೂಟ್ ಮಾಡೋಣ, ಸನ್ರೈಸಲ್ಲಿ ಚೆನ್ನಾಗಿರುತ್ತೆ ಅಂತಂದರು. ಬಟ್ ನಾವು ಫುಲ್ ಸುಸ್ತಾಗಿ ಲೇಟಾಗಿದ್ವಿ. ಅರೌಂಡ್ 3 o'clock ನಾವು ಅಂಧೇರಿ ರೀಚ್ ಆಗಿದ್ದು. ಸೊ ಹೋಗಿದ ತಕ್ಷಣ ಸ್ವಲ್ಪ ಪಂಪೆಲ್ಲ ಮಾಡಿಕೊಂಡು ಅವರಿಗೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ತಿದ್ರು. ಆ್ಯಕ್ಚುಲಿ ಫೋಟೋಗ್ರಫರ್ ಹೆಸರು ಬಂದು ಅಭಿಷೇಕ್ ಅಂತ. ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದೊಂದೇ ಫೋಟೋಸು ಪೋಸ್ಟ್ ಮಾಡ್ತೀವಿ ಜಗದೀಶ್ ಅವ್ರ ಪೇಜಲ್ಲಿ, ನೋಡಿ ಚೆಕ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ, ಅಪ್ಡೇಟ್ಸ್ ನೋಡಿ. ಆ್ಯಂಡ್ ಅವ್ರು ಹೇಳ್ತಿದ್ರು ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡ್ಕೋಬೇಡಿ, ಬಿಕಾಸ್ ಕಾನ್ಸೆಪ್ಟ್ ಶೂಟು ರಿವೀಲ್ ಆಗಿಬಿಡುತ್ತೆ, ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ ಅಂತ. ಬಿಕಾಸ್ ಅವರಿಗೆ ಫೋಟೋಸ್ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇರಬೇಕಿತ್ತು. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ಶೂಟೆಲ್ಲ. ವಿತಿನ್ 40 ಮಿನಿಟ್ಸಲ್ಲಿ ಮುಗಿಸ್ಬಿಟ್ರು. ಅದಾದಮೇಲೆ ಒಂದು 3-4 ಕಾಸ್ಟ್ಯೂಮ್ಸು ಚೇಂಜ್ ಮಾಡಿದ್ದು. ಸೊ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಡುಮ್ಮ ಎಲ್ಲಿದ್ದೀವಿ? ಜುಹು ಬೀಚ್ಗೆ ಬಂದಿದ್ದೀವಿ. ಫಸ್ಟ್ ಶೂಟ್ ಮುಗೀತು. ಫಸ್ಟ್ ಶೂಟು ಇಂಡೋರ್ ಶೂಟ್ ಇತ್ತು, ಚೆನ್ನಾಗಾಯಿತು. ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅವ್ರ ಜೊತೆನೂ ಬೆಳಗ್ಗೆ ಬೀಚ್ ಶೂಟ್ ಮಾಡಬೇಕಿತ್ತು. ಆ್ಯಕ್ಚುಲಾಗಿ ನಾವು ನೈಟ್ ಮಲಗಿದ್ದೆ 4 o'clock ಆಯಿತು. ಹೀಗಾಗಿ ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ ಆಗಲೇ ಬೇಡ ಮಲಗಿದ್ದೆ ಬೆಳಗಿನ ಜಾವ. ಆ್ಯಕ್ಚುಲಿ ಪಾಸ್ಡ್ ಔಟ್ ಗೊತ್ತಾ, ಎಷ್ಟು ಟಯರ್ಡ್ ಆಗಿತ್ತು. ಫುಲ್ ಡೇ ಆಡಿಟೋರಿಯಂ. ಯೂಶಲಿ ನಾವು ಕಾಂಪಿಟೇಷನ್ಸ್ಗೆ ಹೋದಾಗ ಶೋ ಮುಗಿಸ್ಕೊಂಡು ಬಂದ್ಬಿಡ್ತಿದ್ವಿ. ಆ ಥರ ನಿದ್ದೆ ಬರ್ತಾ ಇರಲಿಲ್ಲ. ಸೋತ್ಬಿಟ್ಟಿದ್ವಿ. ಸೋತೆ ಅಂತ ಏನಕ್ಕೆ ಹೇಳ್ತೀಯ? ಒಲಿಂಪಿಯಾದಲ್ಲಿ 4th place ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಹೆವಿ ಟಯರ್ಡ್ ಆಗಿಬಿಟ್ಟಿತ್ತು ನಿದ್ದೆ. ಅದು ಆ್ಯಕ್ಚುಲಿ ಶೋ ಮುಗಿದ್ಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ ನಮಗೆ. ಶೋ ಮುಂಚೆ ಎಲ್ಲ ಪೀಕು ಆಮೇಲೆ ವಾಟರ್ ಕಟ್ ಮಾಡೋದು, ಅದರಿಂದ ಎಲ್ಲ ನಿದ್ದೆ ಚೆನ್ನಾಗಿ ಬರೋಲ್ಲ. ನಿನ್ನೆ ಮಲಗಿದ್ದು ಎದ್ದಿದ್ದೆ ಒಂದು 10 ಗಂಟೆಗೆ ಅನಿಸುತ್ತೆ. ಅಷ್ಟು ನಿದ್ದೆ ನನಗೆ, ಕಣ್ಣೇ ಬಿಡೋಕ್ಕಾಗಿಲ್ಲ. ನಾವು ಎದ್ದಿದ್ದೆ ಬೆಳಗ್ಗೆ 10 ಗಂಟೆ ಆಗಿತ್ತು. ಸೊ ಇಲ್ಲಿ ನೋಡಿ, ವಿ ಆರ್ ಇನ್ ಬೀಚ್. ನಾವಿಬ್ರು ಜೊತೆಯಲ್ಲಿ ಬೀಚಿಗೆ ಬಂದಿರೋದು ಫಸ್ಟ್ ಟೈಮ್ ಅಲ್ಲ. ನಾವಿಬ್ರು ಯಾವತ್ತೂ ಬೀಚಿಗೆ ಜೊತೆಲಿ ಬಂದಿಲ್ಲ. ಫಸ್ಟ್ ಬೀಚ್ ಡೇಟ್ ಅಂತಲೇ ಹೇಳ್ಬೋದು. ಶೂಟು ಡೇಟು ಎಲ್ಲನೂ. ಶೂಟ್ಗೋಸ್ಕರ ಪಂಪ್ ಮಾಡ್ಕೋತಾ ಇದ್ದಾರೆ. ಯಾವಾಗಲೂ ಕಾಂಪಿಟೇಷನ್ ಮುಂಚೆ ಶೂಟ್ ಮಾಡಿಸ್ಕೋಬೇಕು, ಆಮೇಲೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ನಿನ್ನೆ ಸ್ವಲ್ಪ ಅದು ಇದು ತಿಂದರು. ಸಂಜೆ ಸ್ಯಾಂಡ್ವಿಚ್ಚು, ಅಲ್ಲ ಇದು ಆ್ಯಕ್ಚುಲಿ ಫ್ರೈಡ್ ರೈಸು ಆಗಿತ್ತು ಶೂಟು. ಅವಾಗ ಬೆಟರ್ ಆಗಿಬಿಟ್ಟೆ ಅದು. ಇವಾಗ ತುಂಬ ಕಷ್ಟ ಕಂಟ್ರೋಲ್ ಮಾಡೋದಿಲ್ಲ. ಇಲ್ಲಿ ಬಂದಿದ್ದವರು ಎಲ್ಲ ಅಷ್ಟೇ, ಎಲ್ಲ ತುಂಬ ಮನಸ್ಸಿಂದ ಡಯಟ್ ಮಾಡಿರ್ತೀವಲ್ಲ, ಹಂಗಾಗಿ ಆ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಗೆಲ್ತೀರಾ ಸೋಲ್ತೀರಾ ಅದೆಲ್ಲ. ಆಮೇಲೆ ಕಾಂಪಿಟೇಷನ್ಸ್ ಅಂದಮೇಲೆ ಯಾವಾಗಲೂ ಗೆಲ್ತಾನೆ ಇರೋಕ್ಕಾಗಲ್ಲ. ಸೊ ಗೆಲ್ತೀವಿ ಸೋಲ್ತೀವಿ ಅದೆಲ್ಲ ಬೇರೆ ವಿಷಯ. ಆದರೆ
ಬೆಳಗ್ಗೆ ಎಲ್ಲ ಕಾಂಪಿಟಿಷನ್ ಮುಗಿದ ಮೇಲೆ ತಿಂದಿರೋದು ಫುಲ್ ಪಂಪ್ ಆಗಿಬಿಟ್ಟಿದೆ ಬಾಡಿ. ನೋಡಿ ಫೈಬರ್ಸ್ ಹೆಂಗೆ ಕಾಣಿಸ್ತಾ ಇದೆ. ಅಪ್ಪ ಮೋಸ್ಟ್ ಮಸ್ಕ್ಯುಲರ್ ಮಾಡು. ಓ ಶಟ್. Face left, face left, face left. कवर में डालो, यही दे दो ना. कवर नहीं चाहिए. थैंक यू. 20 ರೂಪಾಯಿ कर दिया. ಜಗದೀಶ್ ಅವರಿಗೆ ಇದಿಷ್ಟ. ಚಿಕ್ಕವರಿದ್ದಾಗ ತಿಂತಾ ಇದ್ದಿದ್ದು. ಗುಂಡ ಎಷ್ಟೊಂದು ವರ್ಷ ಹೋಗಿತ್ತು. ಯಾವಾಗ ಅಜ್ಜಿ ಕೂದ್ಲು ಅಂತ. ಇವಾಗ್ಲೂ ಅದನ್ನ ಅಜ್ಜಿ ಕೂದ್ಲು ಅಂದಿದ್ದು. ಅದು ಅಜ್ಜಿ ಕೂದ್ಲಲ್ಲ, ಕಾಟನ್ ಕ್ಯಾಂಡಿ. ಈಗ ಸಿಗೋದೇ ಇಲ್ಲ. ಅಜ್ಜಿ ಕೂದ್ಲು ಸೋಂಪುಪ್ಲಿ ತರ ಸಿಗುತ್ತಲ್ಲ, ಗ್ಲಾಸ್ ಬಾಟ್ಲಲ್ಲಿ ಇಟ್ಕೊಂಡು ಬರ್ತಾ ಇದ್ರು ನೋಡು ಗಾಡಿಗಳ ಮೇಲೆ, ಅದನ್ನ ಅಜ್ಜಿ ಕೂದ್ಲು ಅಂತ ಇದ್ದಿದ್ ನಾವು. ಅಲ್ಲ ಈಗ ಸಿಗೋದೇ ಇಲ್ವಲ್ಲ. ಬೆಂಗಳೂರಲ್ಲಂತೂ ಸಿಗೋದೇ ಇಲ್ಲ ಇದು. ಸಿಗೋ ಕಡೆ ನಾವು ಓಡಾಡಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡ್ತಾರೆ ಅನ್ಸುತ್ತೆ. ಮಾಲ್ಸ್ ಅಲ್ಲಿ ಮಾಡ್ತಾರೆ ಇದನ್ನ. ಕಾಟನ್ ಕ್ಯಾಂಡಿ ಕಲರ್ ಕಲರ್ ಮಾಡ್ತಾರೆ. ಇದು ಕುಲ್ಫಿ ಐಸ್ ಕ್ರೀಮು ಇವೆಲ್ಲ ಇವಾಗ ಬೆಂಗಳೂರು ಕಡೆ ಸಿಗಲ್ಲ. ನಾನು ಈ ಸಲನೇ ಆಕ್ಚುಲ್ ಆಗಿ ಕಮ್ಮಿ ತಿಂದಿರೋದು ಕಾಂಪಿಟೇಷನ್ ಆದ್ಮೇಲೆ. ತುಂಬಾ ಕಡಿಮೆ ತಿಂದಿರೋದು. ಫ್ರಸ್ಟ್ರೇಷನ್ ಜಾಸ್ತಿ ಆದ್ರೆ ಚೆನ್ನಾಗಿ ತಿನ್ಬಿಡ್ತಾ ಇದೆ. ಅಯ್ಯೋ ಅವ್ರು ತಿನ್ನೋದು ನೋಡ್ಬೇಕು. ನನಗೆ ಒಂದು 5 ನಿಮಿಷ ಕುತ್ಕೊಳಕ್ ಬಿಡಲ್ಲ. ಹಣ್ಣು ಕೊಡೆ, ಅದು ಕೊಡೆ, ಇದು ಕೊಡೆ, ಅದು ಮಾಡೆ, ಇದು ಮಾಡಿ ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾನೆ. ಈ ಸಲ ಡಿಸಪಾಯಿಂಟ್ ಆಗಿದ್ದೀನಿ, ಫ್ರಸ್ಟ್ರೇಟ್ ಆಗಿ. ಸೊ ಈಗ ನಾವು ಹೊರಟಿರೋದು ಇನ್ಫಿನಿಟಿ ಮಾಲ್, ಮುಂಬೈ ಅಂಧೇರಿಯಲ್ಲಿರೋದು. ನೋಡಿ ತಿಂದೇ ಬಿಟ್ಟ. ನನಗೆ ಸ್ವಲ್ಪ ಕೊಡು ಅಂತಂದ್ರೆ ಆಮೇಲೆ ತಿನ್ನು ನೀನು ಅಂತಂದ. ತಿನ್ನೋ ವಿಷಯದಲ್ಲಿ ಶೇರ್ ಮಾಡಬಾರ್ದು. ಬಾಡಿ ಬಿಲ್ಡಿಂಗ್ ಇಂಪಾರ್ಟೆಂಟ್ ಫಸ್ಟ್ ರೋಲ್. ಅವನೇನಾದ್ರು ತಿಂತಾ ಇದ್ರೆ ಶೇರ್ ಮಾಡಲ್ಲ ಗೊತ್ತಾ, ಸೆಲ್ಫಿಶ್. ಇದೆಲ್ಲ ನಾನು ಚಿಕ್ಕವನಿದ್ದಾಗಿದ್ದಾನು ಅಷ್ಟೇ. ಅವನು ಒಬ್ಬನೇ ಬೆಳೆದಿರೋದು, ಅಕ್ಕ ತಂಗಿ ತಮ್ಮ ಅಣ್ಣ ಯಾರು ಇಲ್ಲ. ನನ್ನ ಮಗನಿಗೆ ಕೊಡ್ತಾ ಇರೋದು ಇವಾಗ. ಅಯ್ಯೋ ಅವ್ರ ಮಗನ್ಗೆ ಮಾತ್ರ ಶೇರ್ ಮಾಡೋದು. ಅವ್ನು ತಿನ್ನೋ ಪ್ಲೇಟಿಂದ ನಾನೇನಾದ್ರು ಎತ್ಕೊಬಿಟ್ರೆ ಗುರಾಯಿಸ್ತಾನೆ. ಅಷ್ಟು ಒಂಥರ. ನಾನು ಅವನಿಗೆ ಕೊಟ್ಟು ನನ್ನ ಲೈಫಲ್ಲಿ ಯಾರಿಗೂ ಏನು ಕೊಡ್ತಾ ಇಲ್ಲ. ಅಲ್ಲೇ ಹತ್ತಿರದಲ್ಲಿ ಯಾವ ಮಾಲ್ ಇದೆ ಅಂತ ನೋಡಿದಾಗ ನಮಗೆ ಗೊತ್ತಾಗಿದ್ದು ಇನ್ಫಿನಿಟಿ ಮಾಲ್. ಯಾರನ್ನೋ ಕೇಳಿದ್ವಿ ಹತ್ತಿರದಲ್ಲಿ ಯಾವ ಮಾಲ್ ಇದೆ ಅಂತ. ಸೊ ಅದೇನು ಹತ್ತಿರ ಇರಲಿಲ್ಲ, ಒಂದು 5 to 6 ಕಿಲೋಮೀಟರ್ ಇತ್ತು ಅನಿಸುತ್ತೆ. ಸೊ ಮಾಲಲ್ಲಿ ಕ್ರಿಸ್ಮಸ್ ಇದ್ದಿದ್ದರಿಂದ ಕ್ರಿಸ್ಮಸ್ ಡೆಕರ್ ಎಲ್ಲ ಮಾಡಿದರು, ಚೆನ್ನಾಗಿತ್ತು. ಮುಂಬೈಯಲ್ಲಿ ವಿ ವಿಸಿಟೆಡ್ ಇನ್ಫಿನಿಟಿ ಮಾಲ್. ಅಲ್ಲಿಂದ ಆ್ಯಕ್ಚುಲಿ ನಾವೇನಾದ್ರು ತಿನ್ನಬೇಕು ಅಂತಲೇ ಮಾಲಿಗೆ ಹೋಗಿದ್ದು. ಬಿಕಾಸ್ ರೆಸ್ಟೋರೆಂಟ್ಸು ಅದು ಇದು ಏನೂ ನಮಗೆ ಕಾಣಿಸಿಲ್ಲ, ಮತ್ತು ಎಲ್ಲಿ ತಿನ್ನಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಯಾಕೆ ಸುಮ್ಮನೆ ಹೊಸ ಫುಡ್ಸ್ ಎಲ್ಲ ಟ್ರೈ ಮಾಡೋದು, ಹೊಟ್ಟೆ ಹಾಳು ಮಾಡ್ಕೊಳ್ಳೋದು ಅಂತ. ಸೊ ಯೂಶ್ವಲಿ KFC ನಾವು ಆಫ್ ಸೀಸನಲ್ಲಿ ಅಥವಾ ಅವ್ರ ಡಯಟಲ್ಲಿ ಇಲ್ಲ ಅಂತಂದರೆ ಹೋಗಿ ತಿಂತೀವಿ. ಸೊ ಹಾಗೆ ಅಲ್ಲೇ ಹೋಗೋಣ, ಸೇಫ್ ಪ್ಲೇಸು ಅಂತ ಹೇಳಿ KFC ತಿಂದ್ಕೊಂಡು ಹಾಗೆ ಹೊರಗೆ ಬಂದ್ವಿ. ಹೊರಗೆ ಬಂದು ನಾವು ಸ್ಟ್ರೀಟ್ ಸೈಡ್ ಏನಾದರೂ ಸ್ವೀಟ್ ಸಿಗುತ್ತಾ, ಜಲೇಬಿ ಅಥವಾ ಅಂದರೆ ಬಿಸಿ ಬಿಸಿ ಜಲೇಬಿ ಎಲ್ಲ ಮಾಡ್ತಿರ್ತಾರಲ್ಲ ನಾರ್ತ್ ಇಂಡಿಯಾದಲ್ಲಿ, ಅದೇನಾದರೂ ಸಿಗುತ್ತಾ ಅಂತ ಹುಡುಕ್ತಿದ್ವಿ. ಹಾಗೆ ನಡೀತಾ 2-3 ಕಿಲೋಮೀಟರ್ಸ್ ವಾಕ್ ಮಾಡಿದ್ವಿ. ಎಲ್ಲೂ ಏನೂ ಕಾಣಿಸಿಲ್ಲ. ಇನ್ನು ಮುಂದೆ ಹೋಗುತ್ತೆ ಸಿಗುತ್ತಾ ಅಂತ ನೋಡಿಕೊಂಡು ಫೈನಲಿ ಸಿಕ್ಕಿಲ್ಲ ನಮಗೆ. ಇಟ್ಸ್ ಓಕೆ, ಮೇ ಬಿ ನಾವು ಕರೆಕ್ಟ್ ಏರಿಯಾದಲ್ಲಿ ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಮುಂಬೈ ಸ್ಟ್ರೀಟ್ ಫುಡ್ಡಿಗೆ ಫೇಮಸ್ ಅಲ್ವಾ. ಸೊ ಹಾಗಾಗಿ ಅದಾದಮೇಲೆ ಏನೂ ಸಿಕ್ಕಿಲ್ಲ. ಸರಿ Airbnb ಹೊಟ್ಟೋಗೋಣ ಅಂತ ಹೇಳಿ ನಾವು ಫ್ಲ್ಯಾಟಿಗೆ ಆಟೋ ಬುಕ್ ಮಾಡಿಕೊಂಡಿದ್ದು.
ಫುಲ್ ಸುಸ್ತಾಗ್ಬಿಟ್ಟಿದ್ರು. 2 ಶೂಟು ಮತ್ತು ಶೂಟ್ ಅಂದರೆ ನಾರ್ಮಲ್ ಶೂಟು, ಜಸ್ಟ್ ಪಂಪಿಂಗ್ ಅದು ಇದು ಎಲ್ಲ ಇರುತ್ತೆ. ಸೊ ಟಯರ್ಡ್ ಆಗಿಬಿಟ್ಟಿದ್ರು. ಆಟೋದಲ್ಲಿ ಹಾಗೇ ನಿದ್ದೆ ಮಾಡಿಬಿಟ್ರು. ಅದಾದಮೇಲೆ ಫ್ಲ್ಯಾಟ್ಗೆ ಇನ್ನೂ ಸ್ವಲ್ಪ ದೂರ ಇದ್ದಂಗೆ ನಾವು ಒಂದು ಹೋಟೆಲ್ ಹತ್ರ ಇಳ್ಕೊಂಡು ಪಾವ್ ಭಾಜಿ ತಿನ್ನೋಣ ಅಂತ. ಈ ಪಾವ್ ಭಾಜಿಗೆ ನಾವು ಪೇ ಮಾಡಿದ್ದು 250 ರುಪೀಸ್. ನಮಗಂತೂ ಒಂಚೂರು ವರ್ತ್ ಅನಿಸ್ಲಿಲ್ಲ. ಈಗಷ್ಟೇ Airbnb ಫ್ಲ್ಯಾಟಿಗೆ ಬಂದ್ವಿ. ಇವತ್ತು ಫುಲ್ಲು ಸುತ್ತಾಡಿದ್ದಾಗೋಯ್ತು. ಶೂಟಿಗೆ ಒಂದು ಕಡೆ ಅಂಧೇರಿಗೆ ಹೋಗಿದ್ದು ಮತ್ತು ಜೂಹು ಬೀಚ್ಗೆ ಹೋಗಿದ್ವಿ. ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ಊಟ ಮಾಡಿಕೊಂಡೇ ಬಂದ್ವಿ. ಊಟ ಅಂದರೆ ಪ್ರಾಪರ್ ಊಟ ಅಂತಲ್ಲ, ಪಾವ್ ಭಾಜಿ ಮತ್ತು KFC ತಿಂದಿದ್ದು. ಸೊ ಅದೇ ಹೊಟ್ಟೆ ಫುಲ್ ಆಗಿದೆ, ಮತ್ತು ಇನ್ನೇನು ಬೇಡ ಅಂತ. ಸೊ ಜಗದೀಶ್ ಅವ್ರು ಬ್ರೇಡ್ಸ್ನ ರಿಮೂವ್ ಮಾಡಬೇಕಂತ, ಈಗ ಹಿಂಸೆ ಆಗ್ತಾ ಇದೆ ಅಂತ ರಿಮೂವ್ ಮಾಡು ಅಂತ ಹೇಳ್ತಾ ಇದ್ರು. ಕೂದಲು ಯಾವಾಗಲೂ ಫ್ರೀ ಆಗಿರ್ಬೇಕು. ಹೊಸ ವರ್ಷಕ್ಕೆ ಹೊಸ ಲುಕ್ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, Stay tuned. ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಒಳ್ಳೊಳ್ಳೆ ವಿಡಿಯೋಸ್ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಂಡಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಆ್ಯಂಡ್ ಮುಂಬೈ ಸೀರೀಸ್ ಡನ್ ಆ್ಯಂಡ್ ಡಸ್ಟೆಡ್. ಸೊ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಟುಮಾರೋ. That is Tuesday. ಹೆಂಗೆ ಅನ್ನಿಸ್ತಾ ಇದೆ ತೆಗಿತಾ ಇದ್ರೆ? ನೀನು ಸ್ನಾನ ಮಾಡಿಲ್ಲ ಅಂದರೆ ನಿನ್ನ ಕೂದಲು ಹೆಂಗಿರುತ್ತೆ ಗೊತ್ತಾ? ಮಿನಿ ನೂಡಲ್ಸ್ ಇಲ್ಲ ಮಿನಿ ಫಾರೆಸ್ಟ್. ಲಾಸ್ಟ್ ಬ್ರೇಡ್ ಇದು. ಫೈನಲಿ ಮಿನಿ ಫಾರೆಸ್ಟ್ ಅಲ್ಲ ಡುಮು? ಲಾಸ್ಟ್. ಓಕೆ ಡನ್. ಹಾಂ, ಇಲ್ಲಿ ನೋಡಿ. ಇಲ್ಲಿ ನೋಡಿ. ಓಯ್ ತಲೆಂಗಿಂಗ್ ಆಡ್ಸೊಂದು ಸರಿ. ಲಾಸ್ಟ್ ಲಾಂಗ್ ಹೇರ್. ಅದು ನಾನು ಹಠ ಮಾಡಿಸಿ ಬೆಳೆಸು ನಂಗೆ ಜಡೆ ಹಾಕಕ್ಕೆ ಇಷ್ಟ ಅಂತ ಬೆಳೆಸಿದ್ದು. ನನಗೆ ಆಲ್ರೆಡಿ ಉದ್ದ ಕೂದಲಿದೆ. ಸರಿ, ಇವಾಗ ಹೋಗಿ ಶಾರ್ಟ್ ಮಾಡಿಸು, ಪರವಾಗಿಲ್ಲ. ಹೆಂಗೋ ಪಾಪು ಕೂದಲು ಕೊಡ್ಬೇಕಲ್ಲ, ಅವಾಗ ಕೊಟ್ಬಿಡು. ಸ್ಟೈಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಫುಲ್ ಬಾಲ್ಡ್. ಯಾವ ಟೆನ್ಷನ್ ಇರಲ್ಲ, ರೋದನೆ ಇದೆ ಅಲ್ಲ, ಹೆಂಗೋ ಪಾಪು ಕೂದಲು ಕೊಡ್ಬೇಕಲ್ಲ. ಇದಂತೂ ರೋದನೆ ಇದೆ, ಕೂದಲು ನೀನು ಕೊಟ್ಬಿಡು ಒಂದೇ ಸರಿ. ಬಾಡಿ ಬಿಲ್ಡಿಂಗ್ ಅಲ್ಲಿ ಹೋಗಿ ಕೂದಲು ಇದ್ರೆ ರೋದನೆ. ಅದಂತೂ ನಿಜ. ಅವ್ರು ತಿನ್ನೋ ಪ್ರೋಟೀನ್ಗೆ ಡ್ಯಾಂಡ್ರಫ್ ಯಾವ ರೇಂಜಿಗೆ ಆಗುತ್ತೆ ಅಂದರೆ, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಬಾಡಿ ಬಿಲ್ಡರ್ಸ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ನಾನು ಅದು ಇದು ರೆಮಿಡೀಸ್ ಎಲ್ಲ ಮಾಡಿ 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 ಅವನ ತಲೆಯಲ್ಲಿ ಡ್ಯಾಂಡ್ರಫ್ ಇಲ್ದಿರ ಮಾಡಿದ್ದೀನಿ. ಅಲ್ಲಿಗೂ ಆವಾಗವಾಗ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ಇಟ್ಸ್ ಓಕೆ, ನಾವಿದ್ದೀವಿ ಅದನ್ನು ಸರಿ ಮಾಡೋಕ್ಕೆ. ಬಾಯ್ ಹೇಳ್ಬಿಟ್ಟಮ್ಮ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಪ್ಲೀಸ್. ನಾವು ಮುಂಬೈಯಲ್ಲಿ ಸ್ಟೇ ಆಗಿದೆ Airbnb ಫ್ಲ್ಯಾಟ್ ಒಂದು ಹೋಮ್ ಟೂರ್ ಮಾಡೋಣ ಅಂತ. ಇದು ಲಿವಿಂಗ್ ಏರಿಯಾ ಆ್ಯಂಡ್ ನಾನು ಸಿಂಗಲ್ ವೀಡಿಯೋ ಹಾಕೋಣ ಅಂದ್ಕೊಂಡೆ ಹೋಮ್ ಟೂರ್ದು, ಬಟ್ ತುಂಬ ಶಾರ್ಟ್ ವೀಡಿಯೋ ಆಗಿಬಿಡುತ್ತೆ ಅಂತ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಲಿವಿಂಗ್ ಏರಿಯಾದಲ್ಲಿ ಒಂದು ಬಾಲ್ಕನಿ ಇತ್ತು. ಒಂದು ಬಾಲ್ಕನಿಯಿಂದ ತುಂಬ ಸೌಂಡು, ಬಿಕಾಸ್ ಟ್ರೈನ್ ಸ್ಟೇಷನ್ ಅಲ್ಲೇ ಹತ್ರದಲ್ಲಿರೋದ್ರಿಂದ ಎವ್ರಿ 5 minutes ಟ್ರೈನ್ ಓಡಾಡ್ತಿರುತ್ತೆ. ಆ್ಯಂಡ್ ಕೂತ್ಕೊಳ್ಳೋಣ ಅಂತಂದರೆ ತುಂಬಾ ಸೌಂಡ್, ತಲೆನೋವು ಬಂದುಬಿಡುತ್ತೆ. ಅದಕ್ಕೆ ನಾವು ಆ ಏರಿಯಾನ ಅಷ್ಟು ಯೂಸ್ ಮಾಡಿಲ್ಲ. ಮೇ ಬಿ ಮೀಲ್ಸ್ ತಿನ್ನೋಕ್ಕೆ ಅಂತ ಜಗದೀಶ್ ಅವರು ಕೂತಿದ್ರು ಸ್ವಲ್ಪ. ಅದಾದಮೇಲೆ ಕಿಚನ್ ಆ್ಯಂಡ್ ಈ ಕಡೆ ಲೆಫ್ಟಲ್ಲಿ ನೋಡಿದ್ರೆ ಒಂದು ರೂಮ್ ಇತ್ತು. ಆ ರೂಮ್ನ ಅನೀಕ್ ಬ್ರೋ ತೊಗೊಂಡಿದ್ರು. ನಾವು ರೈಟ್ ಸೈಡಲ್ಲಿ ಇದ್ದಿದ್ದು ರೂಮು. ಆ್ಯಂಡ್ ಕಿಚನಲ್ಲಿ ಫೆಸಿಲಿಟೀಸ್ ಆ ಕಡೆ ನೋಡಿದ್ರೆ ವಾಷಿಂಗ್ ಮೆಷಿನ್, ಈ ಕಡೆ ಓವನ್ ಮತ್ತು ಫ್ರಿಡ್ಜು, ಗ್ಯಾಸ್ ಸ್ಟವ್, ವಾಟರ್ ಫಿಲ್ಟ್ರು ಎಲ್ಲ ಫೆಸಿಲಿಟೀಸ್ ಇತ್ತು. ಸೊ ಯೂಶ್ವಲಿ ಕಾಂಪಿಟೇಷನ್ ಇರುವಾಗ ಈ ಥರ ಫೆಸಿಲಿಟೀಸ್ ಇರೋ Airbnb ತೊಗೊಂಡ್ರೆ ಈಸಿ ಆಗುತ್ತೆ. ಸೊ ಇದು ನಾವು ತೊಗೊಂಡಿದ್ದು ರೂಮು, ಅಟ್ಯಾಚ್ಡ್ ವಾಶ್ರೂಮ್. ಸೊ
ಇದಾಗಿತ್ತು ನಮ್ಮ ಒಂದು ಮುಂಬೈ ಸ್ಟೇ ಲಾಸ್ಟ್ ಡೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. We had a great stay here.